ನಮಸ್ತೆ ಮೇಡಮ್, ವೆಲ್ಕಮ್ ಟು ಅಮಂತ್ರ. ಇವಳು ನನ್ನ ಮಗ ಮದ್ವೆ ಆಗೋ ಹುಡುಗಿ. ಮದ್ವೆಗೆ ಸ್ಯಾರಿ ಪರ್ಚೇಸ್ ಮಾಡ್ಬೇಕಾಗಿತ್ತು. ಮ್ಯಾಮ್ ಫಸ್ಟ್ ಫ್ಲೋರ್ ಬನ್ನಿ ಮ್ಯಾಮ್. ಇವರಿಗೆ ಮದ್ವೆ ಕಲೆಕ್ಷನ್ ಅಂತ ತೋರಿಸಿ. ಬನ್ನಿ ಮ್ಯಾಮ್, ಕುತ್ಕೊಳ್ಳಿ. ನೋಡಿ ಮ್ಯಾಮ್, ಇದು ಪ್ಯೂರ್ ಕಾಂಜೀವರಂ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ. ಇದು ಬಂದು ಮೈಸೂರು ಸಿಲ್ಕ್. ಇದು ಹೇಗಿದೆ ನೋಡು, ಬ್ರೈಟ್ ಆಯ್ತು ಅಲ್ವಾ? ಚಂದು, ಈ ಕಲರ್ ಏನಿದ್ರು ತುಂಬಾ ಸಿಂಪಲ್ ಆಯ್ತು. ಇದ್ ನೋಡಿ, ತುಂಬಾ ಚೆನ್ನಾಗಿದೆ. ಚಂದು, ಆಂಟಿ, ಚಂದುಗೆ ಈ ಕಲರ್ ಸೂಟ್ ಆಗ್ತಿಲ್ಲ. ಚಂದು, ಇದ್ ನೋಡಿ ಹೇಗಿದೆ. ಓಕೆ ಓಕೆ, ಅದಕ್ಕೆ ಲೈಟ್ ವೈಟ್ ಆಗಿದೆ ಮ್ಯಾಮ್. ಅದ್ ಕೊಡಿ. ಇದ್ ನೋಡಿ, ತುಂಬಾ ಚೆನ್ನಾಗಿದೆ. ಅದು ಡಾರ್ಕ್ ಕಲರ್ ನಿಂಗೆ ಸೂಟ್ ಆಗಲ್ಲ ಚಂದನ. ವಾವ್, ನೈಸ್. ಚಂದನ, ಇದ್ ನೋಡು, ನಿನಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ. ಎಷ್ಟಿದು ಸಾರಿ? 33,000 ಸರ್. 33,000. ನೋಡಿದ್ರ ಅದಕ್ಕೆ ಬರೀ 30,000ಕ್ಕೆ ಬಾಯ್ ಬಾಯ್ ಬಡ್ಕೋತಿದ್ದಾನೆ. ನೀವು ಇವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಸರಿ ಹೋಯ್ತು. ಯಾಕಿಷ್ಟು ಚೀಪ್ ಆಗಿರೋ ಸಾರಿ ನೋಡ್ತಾ ಇದ್ದೀರಾ? ಈ ಆರ್ಯನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಯಾವ ರೇಂಜ್ ಸಾರಿ ನೋಡ್ಬೇಕಂತ ಗೊತ್ತಿಲ್ವ ಮ್ಯಾಮ್? ಸಾರಿ ಕಣೋ, ಪ್ರೈಸ್ ಕೇಳದೆ ಮರ್ತೆ. ಇನ್ನು ಎಕ್ಸ್ಪೆನ್ಸಿವ್ ಸ್ಯಾರಿ ತೋರಿಸಿ. ನಮ್ಮ ಶಾಪಲ್ಲಿ 3 lakh ವರೆಗೂ ಇದೆ. ತೋರ್ಸದ ಮ್ಯಾಮ್? ಅದನ್ನೇ ತೋರಿಸಿ. ಚಂದು, ನೋಡು, ಇದೇ ನೀನ್ ಮಾಡ್ತಿರೋ ತಪ್ಪು. ಏನಿದ್ರು ಬೇಗ ಜಡ್ಜ್ ಮಾಡ್ಬಿಡ್ತೀಯ. ಮ್ಯಾಮ್, ಇದು 2 ರಿಂದ 3 ಲಕ್ಷ ಸ್ಯಾರೀಸು. ಟ್ರೆಡಿಷನಲ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ. ನಿಮ್ಮಂತ ಸ್ಪೆಷಲ್ ಕಸ್ಟಮರ್ಸ್ಗೆ ಅಂತಾನೆ ನಾವು ನೇಯರ್ ಹತ್ರ ಹೇಳಿ ಮಾಡ್ಸಿರ್ತೀವಿ ಮ್ಯಾಮ್. ಇದು ಒಂದೊಂದೇ ಸ್ಯಾರಿ ಸಿಗೋದು ಮ್ಯಾಮ್. ಇದು ಚಂದು, ಇದು ಓಕೆನಾ? ಒಂದೇ ಕಲರ್ ಇದೆ, ಬೇಡ ಅತ್ತೆ. ಈ ಸೀರೆ ಹೇಗಿದೆ? ನಂಗಂತೂ ತುಂಬಾ ಇಷ್ಟ ಆಯ್ತು. ಈ ಡಿಸೈನ್ ನೋಡಿ. ಹಾ ಚಂದು, ತುಂಬಾ ಚೆನ್ನಾಗಿದೆ. ಚಂದನ, ಇದ್ ನೋಡು, ತುಂಬಾ ಚೆನ್ನಾಗಿದೆ. ಎಲ್ಲೋ ಕಲರ್. ನೀ ಸೆಲೆಕ್ಟ್ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಡೋಂಟ್ ಮೈಂಡ್ ಆಂಟಿ, ಬಟ್ ನಂಗೆ ಈ ಸೀರೆನೇ ಇಷ್ಟ ಆಯ್ತು. ಇದು ಯಾಕೋ ಪರ್ಸ್ನಲಿ ನಂಗೆ ಕಲರ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಸರಿಯಾಗಿ ನೋಡು ಚಂದನ, ನೀ ಸೆಲೆಕ್ಟ್ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಆಂಟಿ, ಚಂದುಗೆ ಇದೇ ಇಷ್ಟ ಆಗಿದೆಯಂತೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ ಬಿಡಿ. ನನಗೆ ಯಾಕೋ ಇದೇ ಬೆಸ್ಟ್ ಅನಿಸ್ತಾ ಇದೆ. ನಿನಗೆ ಚೆನ್ನಾಗೂ ಕಾಣಿಸುತ್ತೆ. ಇದನ್ನೇ ತಗೋ ಚಂದನ, ಅಲ್ವಾ ಆರ್ಯ? ಇಲ್ಲಿ 2 ಸಾರಿ ಕೊಡಿ. ಚಂದನ ಸೆಲೆಕ್ಟ್ ಮಾಡಿರೋದೇ ಚೆನ್ನಾಗಿದೆ. ಇದೇ ಇರ್ಲಿ. ಎನಿವೆ, ಅವಳೇ ತಾನೇ ಉಡ್ಬೇಕಾಗಿರೋದು. ಲೆಟ್ ಅಸ್ ಸೆಲೆಕ್ಟ್. ಮಾಮ್, ನೋಡ್ಯಾ ಚಂದು, ನಾನು ಹೇಳಿಲ್ವಾ ಆರ್ಯ ಆಸ್ ಅ ಜೆಂಟಲ್ಮನ್ ಅಂತ.
ಅವರಮ್ಮ ಸೆಲೆಕ್ಟ್ ಮಾಡಿದ ಸೀರೆನೇ ಪಕ್ಕಕ್ಕಿಟ್ಟು ನಿನಗೆ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮ್ಮ ಅಣ್ಣ ಕೂಡ ನನಗೆ ಯಾವತ್ತೂ ಈ ಥರ ಸಪೋರ್ಟ್ ಮಾಡಿಲ್ಲ. ಯು ಸೋ ಲಕ್ಕಿ ಗೊತ್ತಾ. ಈಗಲಾದ್ರೂ ಒಪ್ಕೊಳ್ತೀಯಾ ಅವ್ರ ಜೆಂಟಲ್ಮ್ಯಾನ್ ಅಂತ? ಈ ಒಂದು ವಿಷಯದಲ್ಲಿ ಒಪ್ಕೊಳ್ಬೋದು. ಈ ಸೀರೆನ ಇವಳಿಗೆ ಉಡ್ಸಿ ತೋರಿಸ್ತೀರಾ? ಹಾ ಓಕೆ ಮ್ಯಾಮ್, ಬನ್ನಿ ಮ್ಯಾಮ್. ಲುಕಿಂಗ್ ಬ್ಯೂಟಿಫುಲ್, ಗುಡ್ ಸೆಲೆಕ್ಷನ್. ಈ ಸಾರಿ ಪ್ಯಾಕ್ ಮಾಡಿ. ನಿಮ್ಗೆ ಈಗ ಇಷ್ಟ ಆಗಿರ್ಬೇಕಲ್ವಾ? ನಮ್ಮ ಚಂದು ಅಂತೂ ಆರ್ಯ ಅವ್ರನ್ನ ಮದುವೆ ಮಾಡ್ಕೊಳ್ಳೋಕೆ ತುದಿಗಾಲಲ್ಲೇ ನಿಂತಿದ್ದಾಳೆ ಅಂತ ಅನಿಸ್ತಿದೆ ಅಲ್ವಾ? ಸುಮ್ಮನಿರಿ ಅದಕ್ಕೆ. ಥ್ಯಾಂಕ್ ಯು ಸರ್. ವಿಸಿಟ್ ಅಗೈನ್ ಸರ್. ಚಂದು ನಿಜ ಹೇಳಿ, ಆರ್ಯನ್ಗೆ ಬಿದ್ದೋದೆ ಅಲ್ವಾ ನೀನು? ತುಂಬ ಒಳ್ಳೆಯವರು ಅಂತ ಅನಿಸ್ತಾನೆ. ಈ ಒಂದು ಇನ್ಸಿಡೆಂಟಿಂದ ಅವ್ರು ಪಕ್ಕ ಒಳ್ಳೆಯವರು ಅಂತ ಹೇಗೆ ಕನ್ಕ್ಲೂಷನ್ ಬರೋದಕ್ಕೆ? ಇಷ್ಟೆಲ್ಲ ಆದ್ಮೇಲೂ ಹೀಗೆ ಹೇಳ್ತಿದ್ಯಾ? ಇನ್ನೂ ಡೌಟ್ ಇದೆಯಾ ನಿನಗೆ? ಆಹಾ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ನಿಂಗೆ ಆರ್ಯ ಅವ್ರು ಇಷ್ಟ ಆಗಿದ್ದಾರೆ ಅಂತಲೇ ಅನ್ಕೊಳ್ತೀನಪ್ಪ ನಾನು. ತಮಾಷೆ ಮಾಡ್ಬಿಡಿ ಅದಕ್ಕೆ. ಚಂದು ಬಾಯ್, ಏನ್ 3 ಜನ ಇದ್ದೀರಾ? ಇನ್ನಿಬ್ರಲ್ಲಿ ಮುತ್ತು ಬಾಯ್, ನೀವು ಇವತ್ತು ಕೆಲ್ಸಕ್ಕೆ ಬಂದ್ರಾ? ಯಾಕೆ ಬಾಯ್, ಬರಬಾರ್ದಿತ್ತ? ಚೇಚೆ ಹಂಗಲ್ಲ ಬಾಯ್, ಅದು ರೋಡಲ್ಲಿ ಅಷ್ಟೆಲ್ಲ ಆಯ್ತಂತೆ. ಬಿಡಿ ಬಾಯ್, ನಮ್ಗೆ ಅದೆಲ್ಲ ಏನು ಹೊಸ್ತಲ್ವಲ್ಲ. ಬಿಡಿ, ನಾನು ಇದನ್ನ ನೋಡ್ಕೋತೀನಿ. ನೀವು ಸಿಮೆಂಟ್ ಗಾಡಿ ಬಂತ ನೋಡಿ. ಸರಿ ಬಾಯ್. ಮುತ್ತೋಣ, ಹರಿ, ನೀನೇನೋ ಇಲ್ಲಿ? ನನ್ನ ವಿಷಯ ಬಿಡೋಣ. ನನಗೂ ವಿಷಯ ಗೊತ್ತಾಯ್ತು. ಇಷ್ಟೆಲ್ಲ ಆಗಿ ಕೊನೆಗೆ ಬಂದು ಬೇಡ ಅಂದ್ರೆ ಏನಣ್ಣ ಅರ್ಥ? ಬೇಡ ಅಂತಾನೆ ಅರ್ಥ. ಹರಿ, ದಯವಿಟ್ಟು ಈ ವಿಷಯ ನಿನಗೆ ಬಿಟ್ಬಿಡು. ಮುತ್ತೋಣ, ನೀರ್ ಹಾಕಿಲ್ವ ಶಂಕರ? ಹೆಂಗಣ ನೀನ್ ಇಷ್ಟೊಂದು ತಾಳ್ಮೆಯಿಂದ ಇರ್ತೀಯ? ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟಲ್ಲಿ ತಲೆ ಕೆಟ್ಟು ಜೀವನದ ಮೇಲೆ ಉತ್ಸಾಹನೇ ಕಳ್ಕೊಂಡ್ಬಿಟ್ಟಿರೋರು. ಹರಿ, ಒಂದು ಗುಟ್ಟು ಹೇಳ. ಮೊದಲನೇ ಪೆಟ್ಟು ಯಾವಾಗ್ಲೂ ನೋವಾಗತ್ತೆ, ಆದ್ರೆ ಅದೇ ಪೆಟ್ಟು ಪದೇ ಪದೇ ಬಿದ್ದಾಗ ದೇವ್ರು ಕೂಡ ಅಷ್ಟೇ ಕಣು. ಉಳಿ ಪೆಟ್ಟು ಬಿದ್ದ ಮೇಲೆ ಮೂರ್ತಿ ಆಗೋದು. ನಮಗೂ ಅಷ್ಟೇ, ತುಂಬಾ ಪೆಟ್ಟುಗಳನ್ನ ಕೊಡ್ತಾನೆ ಇರ್ತಾನೆ, ಆದ್ರೆ ಕೊನೆಗೊಂದಿನ ಮೂರ್ತಿ ಮಾಡೇ ಮಾಡ್ತಾನೆ. ತಡ್ಕೊಳಕ್ ಆಗಲ್ಲ ಅಂತ ಹೆದರ್ಕೊಂಡ್ರೆ ತುಳ್ಕೊಂಡು ಹೋಗೋ ಮೆಟ್ಲಾಗ್ಬಿಡ್ತೀವಿ. ಒಳ್ಳೆಯವ್ರಿಗೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗತ್ತೆ ಹರಿ. ನೀನು ಆಲ್ರೆಡಿ ದೇವರೇ ಬಿಡು. ಈ ತರ ಇರೋರ್ನ ಮನುಷ್ಯರು ಅಂತ ಯಾರು ಕನ್ಸಿಡರೇ ಮಾಡಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ನಾನು ಫೀಲ್ ಆಗಿ ಬೆಂಡ್ ಆಗಿದ್ದೀನಿ. ಇನ್ ನಿನ್ ತರ ಏನಾದ್ರು ಆಗಿದ್ರೆ. ಏಯ್,
ಏನಾಯ್ತು ನಿಂಗೆ? ಅಣ್ಣ ಅದು ಏನೋ ಮುಚ್ಚಿಡ್ತಿದ್ಯಾ? ಅದು ಅಣ್ಣ ನಾನು ಇವಾಗ ಕೆಲಸ ಮಾಡ್ತಿರೋ ಮನೇಲಿ ಒಂದು ಹುಡುಗಿ ಇದ್ದಾಳೆ. ಮತ್ತೆ ಶುರು ಮಾಡ್ಕೊಂಡ್ಯಾ? ಅಯ್ಯೋ ಇರೋಣ, ನೀನ್ ಅನ್ಕೊಂಡಂಗಲ್ಲ. ಮತ್ತೆ ಅವಳು ತುಂಬಾ ಒಳ್ಳೆ ಹುಡುಗಿ, ಆದ್ರೆ ಅವಳ ಫ್ಯಾಮಿಲಿಲಿ ಅವಳು ಇಷ್ಟಕ್ಕೆ ವಿರುದ್ಧವಾಗಿ ಒಬ್ಬನ ಜೊತೆ ಮದುವೆ ಮಾಡಿಸ್ತಿದ್ದಾರೆ. ಓ ಹೌದಾ? ಹ್ಞೂ ಅಣ್ಣ. ಆದ್ರೂ ಆ ಹುಡುಗಿ ಅದ್ರ ವಿರುದ್ಧ ಹೋರಾಡ್ದೆ ಉಪ್ಪು ತರನೇ ಆಡ್ತಿದ್ದಾಳೆ. ಅದು ಅವ್ರ ಮನೆ ವಿಷಯ ಕಣ, ನೀನ್ ಯಾಕೆ ಸುಮ್ಮನೆ ಫೀಲ್ ಮಾಡ್ಕೋ? ಅಣ್ಣ ನಾನು ಅದೇ ಅನ್ಕೊಂಡೆ, ಬಟ್ ಆ ಹುಡುಗಿ ಕಷ್ಟ ನೋಡೋಕ್ಕಾಗಲಿಲ್ಲ. ಸೀರೆ ಅಂಗಡಿಗೆ ಶಾಪಿಂಗ್ ಅಂತ ಹೋದಾಗ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನನ್ನೇ ಹೊರಗಡೆ ನಿಂತ್ಕೊಳಕ್ಕೆ ಹೇಳ್ಬಿಟ್ರು. ತುಂಬ ಫೀಲ್ ಆಗೋಯ್ತಣ್ಣ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಾವು ಎಲ್ರಿಗೂ ಒಳ್ಳೇದ್ ಬಯಸಿದ್ರೆ ನಮಗೂ ಎಲ್ಲ ಒಳ್ಳೇದಾಗತ್ತೆ. ಅಂದ್ರೆ ನಾನೇನಾದ್ರೂ ಇವಾಗ ಆ ಹುಡುಗಿಗೆ ಒಳ್ಳೇದ್ ಮಾಡಿದ್ರೆ ನನಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ಯಾ? ಹೌದು. ಅಂದ್ರೆ ಚಿಕ್ಕ ಚಿಕ್ಕ ಕಷ್ಟ ಬಂದ್ರು ನಾವೇನಾದ್ರೂ ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಇದೇ ಅಲ್ವಾ ನಿನ್ ಮಾತಿನ ಅರ್ಥ? ಹೂ ಕಣವ. ಮುತ್ತೋಣ, ನೀನ್ ನಿಜವಾಗ್ಲೂ ಗ್ರೇಟ್ ಅಣ್ಣ. ಯೋಚನೆ ಮಾಡಿ 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 ತಲೆ ಕೆಟ್ಟೋಗಿತ್ತು, ಇವಾಗೆಲ್ಲ ಕ್ಲಿಯರ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ಹುಚ್ಚ ಹುಡುಗ. ಬೇಗ ಬನ್ನಿ ಅದಕ್ಕೆ ಜಿರ್ಲೆ, ಅದಕ್ಕೆ ಬೇಗ ಬನ್ನಿ ಅದಕ್ಕೆ. ಚಂದನ, ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊತಾ ಇದೀಯಾ? ಆಂಟಿ ಅಲ್ಲಿ ನೋಡಿ ಆಂಟಿ. ಛೀ, ಕಾಕ್ರೋಚ್ ಇದ್ರಾಗ ಇಲ್ಲಿಗೆ ಬಂತು? ಗೊತ್ತಿಲ್ಲ ಆಂಟಿ. ಬ್ಯಾಗ್ ತರೋ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಂಡು ತರ್ಬೇಕಲ್ವಮ್ಮ? ಮೋಸ್ಟ್ಲಿ ನಿನ್ ಬ್ಯಾಗ್ ಇದ್ದಾನೆ ಬಂದಿರುತ್ತೆ. ಏನ್ ಹೇಳ್ತಿದ್ದೀರಾ ಆಂಟಿ? ಕಾಕ್ರೋಚ್ ಇರೋದು ನಮ್ ಬ್ಯಾಗ್ ಮೇಲಲ್ಲ, ನಿಮ್ ಕಬೋರ್ಡ್ ಅಲ್ಲಿ. ಅಂದ್ರೆ ಜಿರ್ಲೆನ ನಾವು ಸಾಕೊಂಡಿದೀವಿ ಅಂತ ಹೇಳ್ತಾ ಇದೀಯಾ? ನಾವು ಮನೆನ ನೀಟಾಗಿ ಇಟ್ಕೊಂಡಿಲ್ಲ ಅಂತ ನಿನ್ ಮಾತಿನ ಅರ್ಥ? ಹಾಗಲ್ಲ ಆಂಟಿ, ಆದ್ರೆ ಅದಿಲ್ಲಿ ಹೇಗ್ ಬಂತು ಅಂತ ನಮಗೂ ಗೊತ್ತಿಲ್ಲ. ಇಷ್ಟು ದಿನ ನಮ್ ಕಣ್ಣಿಗೆ ಕಾಣಿಸ್ತಾ ಇರೋದು ಇವತ್ ಕಾಣಿಸೋದಕ್ಕೆ ಹೇಗ್ ಸಾಧ್ಯ? ಇಂಥದ್ ಹಾಳದ್ದೆಲ್ಲ ಬರ್ಬಾರ್ದು ಅಂತಾನೆ ನನ್ನ ಮಗ ಆರ್ಯ ವೀಕ್ಲಿ 2 times ಪೆಸ್ಟ್ ಕಂಟ್ರೋಲ್ ಮಾಡಿಸ್ತಾ ಇರ್ತಾನೆ. ಒಂದ್ಸಲ ನಮ್ಮ ಮನೆ ನೋಡಮ್ಮ, ನಾವ್ ಎಷ್ಟು ನೀಟಾಗಿ ಇಟ್ಕೊಂಡಿದೀವಿ ಅಂತ. ಇದೇನಾದ್ರೂ ಇಲ್ಲಿದೆ ಅಂದ್ರೆ ಅದು ನಿನ್ ಬ್ಯಾಗ್ ಇಂದಾನೆ ಬಂದಿರ್ಬೇಕು. ಆರ್ಯ ನೋಡಿದ್ರೆ ಅಷ್ಟೇ, ಮೊದ್ಲು ಇದನ್ನ ಆಚೆಗೆ ಹಾಕು. ದಿವ್ಯಾ, ನೀನಾದ್ರೂ ಸ್ವಲ್ಪ ಹೇಳಿ ಇವಳಿಗೆ. ಆರ್ಯಂಗ್ ಇದನ್ನೆಲ್ಲ ಕಂಡ್ರೆ ಮೊದ್ಲೇ ಆಗಲ್ಲ. ಅವನಿಗೆ ಗೊತ್ತಾದ್ರೆ ಎಲ್ರ ಮೇಲೂ ಕೂಗಾಡ್ತಾನೆ ಅಷ್ಟೇ. ಸರಿ ಆಂಟಿ, ನಾನ್ ಹೇಳ್ತೀನಿ ಬಿಡಿ. ಯಾವಾಗ್ಲೂ ಹಿಂಗ್ ಅನ್ಕೊಂಡು ನನ್ನೇ ಸಮಾಧಾನ ಮಾಡಿ ನೀವು. ಹೋಗಿ ಅದ್ಕೆ. ಚಂದು, No. Impossible. I want my money today. ಅವ್ರು ನೋವೇ ಅಂತೀರಲ್ಲ, ನಾನು ಫೋನಲ್ಲಿ ಕೊಂಡ್ರಿ ಮಾತಾಡ್ತಿದ್ದು. ಆರ್ಯ ಅವರೇ, ಓ ದಸ್, ಬಿಸಿನಾ? ಏನಿಲ್ಲ, ಬಿಸ್ನೆಸ್ ಮ್ಯಾಟ್ರ್. ನನ್ಗಂತೂ ಈ ಮನಿ ವಿಷಯದಲ್ಲಿ ಸಂಬಂಧಗಳನ್ನ ಮಿಡ್ಲ್ ತರೋದು ಸ್ವಲ್ಪ ಇಷ್ಟ ಆಗಲ್ಲ. ಸಂಬಂಧ ಇಂಪಾರ್ಟೆಂಟ್, ಹಾಗಂತ ಮನಿ ಬಿಟ್ಬಿಡಕ್ಕಾಗತ್ತಾ? ಖಂಡಿತ ಆಗಲ್ಲ. ಅದೇಂಗಾಗತ್ತೆ? ಎಲ್ಲಾದ್ರೂ ಹೊರಗಡೆ ಹೋಗೋ ಪ್ಲಾನ್ ಇದೆಯಾ? ನೋ ವೇದಾಸ್, ಈ ಟ್ರಾಫಿಕಲ್ಲಿ ಯಾರು ಹೋಗ್ತಾರೆ? ಸುಮ್ಮನೆ ಟೈಮ್ ವೇಸ್ಟ್. ಹಾಗಲ್ಲ, ಈ ವೆದರ್ ಅಲ್ಲಿ ಎಲ್ಲಾರು ಆರಾಮಾಗಿ ಸುತ್ತಾಡ್ಕೊಂಡು ಏನಾರು ತಿನ್ಕೊಂಡ್ ಬರ್ತೀರೇನೋ ಅಂತ. ಅದಕ್ಕೆ ಯಾಕೆ ಔಟ್ ಸೈಡ್ ಹೋಗ್ಬೇಕು? ಏನ್ ಬೇಕು ಹೇಳಿ, ಆರ್ಡರ್ ಮಾಡ್ತೀನಿ. ಇಲ್ಲ ಮನೇಲಿ ಶೆಫ್ ಇದ್ದಾನೆ, ಇಲ್ಲೇ ಮಾಡಿಸಿದ್ರೆ ಆಯ್ತು. ನಮಗೇನು ಬೇಡ ಆರ್ಯ ಅವ್ರೆ, ನೀವು ಮತ್ತೆ ಚಂದನ ಒಂದ್ ರೌಂಡ್ ಹೊರಗಡೆ ಹೋಗಿ ಬಂದ್ರೆ ಚೆನ್ನಾಗಿರತ್ತೇನೋ ಅಂತ. ಅಲ್ವೇನೆ? ಹಾ, ಚಂದನಾಗೂ ನಿಮ್ ಜೊತೆ ಮಾತಾಡೋಕೆ ಸ್ವಲ್ಪ ಪ್ರೈವಸಿ ಬೇಕು. ಸೊ ಅದಕ್ಕೆ ಬೇರೆ ಕಡೆ ಯಾಕೆ ಹೋಗ್ಬೇಕು? ಇಷ್ಟು ದೊಡ್ಡ ಮನೇಲಿ ಪ್ರೈವೇಟ್ ಆಗಿ ಮಾತಾಡೋದಕ್ಕೆ ಒಂದು ಸ್ಪೇಸ್ ಇಲ್ವಾ? ಏಯ್ ಕೇಳಿಸ್ಕೊಳ್ರ, ನಾನು 4ನೇ ವಯಸ್ಸಲ್ಲಿದ್ದಾಗ ಗಾಳಿಪಟನ ತೆಂಗಿನ ಮರದ ಹೈಟ್ಗೆ ಹಾರಿಸ್ತಿದ್ದೆ. 8ನೇ ವಯಸ್ಸಲ್ಲಿದ್ದಾಗ ಏರೋಪ್ಲೇನ್ ಹೈಟ್ಗೆ ಹಾರಿಸ್ತಿದ್ದೆ, ಗೊತ್ತಾ? 12ನೇ ವಯಸ್ಸಲ್ಲಿ ಆಕಾಶದ ಹೈಟ್ಗೆ ಹಾರಿಸ್ತಿದ್ದೆ. ಅಣ್ಣ ಮಾತಾಡುವಾಗ ಸುಮ್ಮನೆ ಕೇಳ್ಕೋಬೇಕು, ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಕೇಳ್ಬಾರ್ದು, ಗೊತ್ತಾಯ್ತಾ?
ಏರೋಪ್ಲೇನ್ಗೆ ಟಚ್ ಮಾಡಿದ್ರ ಅಂಕಲ್? ಏಯ್ ಯಾರು ಅಂಕಲ್ ಅಂಕಲ್ ಗಿಂಕಲ್ ಅಂದ್ರೆ ಚೆನ್ನಾಗಿರಲ್ಲ, ಹೇಳ್ತೀನಿ ನೋಡು. ಅಂಕಲ್ ಅಂಕಲ್ ಅಂತ ಏನೇನ್ ಅಂಡರ್ವೇರ್ ಅನ್ನಕ್ಕಾಗುತ್ತಾ ಅಂಕಲ್? ನೀನ್ ಜಾಸ್ತಿ ಮಾತಾಡ್ತಿದ್ಯಾ ಕಣ, ಚಿಕ್ಕ ಹುಡುಗ ಅಂತಾನು ನೋಡಲ್ಲ. ಅಂಕಲ್ ಗಿಂಕಲ್ ಅನ್ಬಾರ್ದು, ಅಣ್ಣ ಅನ್ಬೇಕು, ಗೊತ್ತಾಯ್ತಾ? ನೀನ್ ಮೊದ್ಲು ಗಾಳಿಪಟ ಹಾಸ್ಕರು, ಆಮೇಲೆ ಅಂಕಲ್ ಅನ್ಬೇಕಾ ಅಣ್ಣ ಅನ್ಬೇಕಾ ನಾವು ಡಿಸೈಡ್ ಮಾಡ್ತೀವಿ. ಶೋಟುದ್ದ ಇಲ್ಲ, ನೀವು ನನ್ ಜೊತೆ ಕಾಂಪೀಟ್ ಮಾಡ್ತೀರಾ, ಕಾಂಪೀಟ್ ಮಾಡಿ ಗೆದ್ಬಿಡ್ತೀರಾ. ಇನ್ನು ನನ್ನ ಆಟ ನೋಡಿಲ್ಲ ಕಣ್ರ ನೀವೆಲ್ರು. ಸರಿ ಸರಿ ಮಾತ್ಸಾಕು, ಬಾ ಪಂದ್ಯ ಆಡೋಣ. ಆ ಮರ ದಾಟಿ ಇನ್ನು ಹೈಟ್ ಹೋಗ್ಬೇಕು. ಇವಾಗ ನೋಡ್ರ ನಾನು ಏನ್ ಮಾಡ್ತೀನಿ ಅಂತ. ಬಿಲ್ಡಪ್ ತಗೋಬೇಡಿ, ನಿನ್ ಆಟ ತೋರ್ಸು, ನಾವು ನೋಡ್ತೀವಿ. ಮದುವೆ ಎಷ್ಟು ಅರ್ಜೆಂಟಲ್ಲಿ ಫಿಕ್ಸ್ ಆಯಿತು ಅಂತ ನಿಮಗೆ ಗೊತ್ತು. ನೀವು ಚಂದನ ಮಾತಾಡೋಕ್ಕೆ ಆಪರ್ಚುನಿಟಿನೇ ಸಿಕ್ಕಲಿಲ್ಲ. ನೀವು ಇವಾಗ ಆರಾಮಾಗಿ ಒಂದು ಕಾಫಿಗೆ ಹೋಗಿ ಬಂದರೆ ನೀವು ಅವಳನ್ನ ಅರ್ಥ ಮಾಡ್ಕೋಬೋದು. ಹಾಗೇನೆ ಅವಳು ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ನಿಮಗೆ ಗೊತ್ತಾಗತ್ತೆ. ನೀವು ಹ್ಞೂ ಅಂದರೆ ಡ್ರೈವರ್ ಇಲ್ಲೇ ಇದ್ದಾನೆ ಹೇಳ್ತೀನಿ, ಆರಾಮಾಗಿ ಜುಮ್ ಅಂತ ಹೋಗಿ ಬರ್ಬೋದು. ಏನಂತೀರಾ? ಚಂದನ ನಾನು ಏನಾದರೂ ಮಾಡಿ ರೆಡಿ ಮಾಡ್ತೀನಿ, ಮೊದಲು ಇವ್ರನ್ನ ಒಪ್ಸ್ರಿ. ನಾನೇನು ಫೋನಲ್ಲಿ ಒಂದು ಸಿತಾರನ ಬರೆಸ್ತಾ ಇದ್ದೀನಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಹ್ಞೂ ಇರ್ತೀಯಾ? ವಾಟ್ ಏನೋ ಹೇಳಿದ್ರಿ? ಏನಿಲ್ಲ, ದಿವ್ಯಾ ಚಂದನನ ಹತ್ರ ಮಾತಾಡ್ತೀನಿ ಅಂತಂದ್ಲು. ಅಂದ್ರೆ ಚಂದನ್ ಇನ್ನೂ ಒಪ್ಪಿಲ್ವಾ? ಇಲ್ಲ ಇಲ್ಲ, ಅವಳು ಒಪ್ಪಿದ್ದಾಳೆ, ನಿಮ್ಮ ಒಪಿನಿಯನ್ಗೋಸ್ಕರ ಸ್ವಲ್ಪ ಕಾಯ್ತಿದ್ದಾಳೆ. ಓಕೆ ದೆನ್ ಫೈನ್, ಐ ಆಮ್ ರೆಡಿ. ಹೌದಾ? ಹಾಗಾದ್ರೆ ನಾನು ಈಗಲೇ ಡ್ರೈವರ್ಗೆ ಇನ್ಫಾರ್ಮ್ ಮಾಡ್ತೀನಿ, ನೀವು ಟಕ್ ಅಂತ ರೆಡಿಯಾಗಿ. ಬರೇ ನೋಡ ಇಲ್ಲಿ ಕಲ್ತ್ಕೊಳ. ಏನಂಕಲ್ ಗಾಳಿಪಟ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆರ್ಸಿನಿ ಅಂದ್ರೆ ನೋಡಿದ್ರೆ ನಿಮ್ ಪಟನೇ ಕಾಣಿಸ್ತಾ ಇಲ್ಲ. ಅದು ಇದ್ಯಾವ್ದೋ ಲೋಕಲ್ ಮಾಂಜ ತಂದಿರಲ್ರ, ಈ ದಾರದಲ್ಲಿ ಗಾಳಿಪಟ ಹೆಂಗಾರ್ತೇಳು, ಅದಕ್ಕೆ ಕಿತ್ಕೊಂಡು ಹೊರಟೋಯ್ತು. ಕಿತ್ಕೊಂಡೋಗಿದ್ದು ಗಾಳಿಪಟ ಅಲ್ಲ, ನಿಂಗ್ ಕೊಟ್ಟಿದ್ ಬಿಲ್ಡಪ್. ಹಲೋ ಸರ್. ಸರಿ ಸರ್. ಏಯ್ ನಿಮ್ನೆಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ಕಣ್ರ. ನೆಕ್ಸ್ಟ್ ಟೈಮ್ ಬರುವಾಗ ಕರೆಕ್ಟಾಗಿ ನೋಡ್ಕೊಂಬಂದೆ. ಅಣ್ಣ ಇದು ಬುಕ್ ಮಾಡೋಣ ಪ್ಲೀಸ್. ಏಯ್ ಇಷ್ಟೆಲ್ಲ ಬಜೆಟ್ ಇಲ್ಲ, ಅದಾದ್ರೂ 199 rupees ಇದ್ರೆ ನೋಡು ಬುಕ್ ಮಾಡ್ಕೊಡ್ತೀನಿ. ಅಣ್ಣ ಅದೆಲ್ಲ ಬೇಡ, ಲೋಕಲ್ಲು ಚೀಪು. ಆ ಇಯರ್ಫೋನ್ಗಳೆಲ್ಲ ಒಂದ್ ಸೈಡಲ್ಲಿ ಮಾತ್ರ ಆಡ್ ಬರುತ್ತೆ, ಇನ್ನೊಂದ್ ಸೈಡು ಒಂದ್ ವಾರದಲ್ಲೇ ಎಗ್ರೋಗಿರುತ್ತೆ. ಏಯ್ ಹಾಡ್ ಕೇಳಕ್ಕೆ 1 ಕಿವಿ ಆದ್ರೇನು 2 ಕಿವಿ ಆದ್ರೇನು ಬರೋದು ಅದೇ ಹಾಡ್ತಾನೆ, ಸುಮ್ಮನೆ ಕೇಳ. ಬಾ ನೋಡ್ಬಾ. ಮುತ್ತು ಊಟ ರೆಡಿ ಏನಾ? 10 ನಿಮಿಷ ಅಪ್ಪ, ಆಗೋಯ್ತು. ಏಯ್ ಅವ್ನು ಓದ್ಕೊಳ್ಳಿ ಬಿಡು, ಫೋನ್ ತೋರಿಸಿ ಯಾಕೆ ಹಾಳು ಮಾಡ್ತಿದ್ಯಾ? ಪಾಪ ಕಂಟಿ ತಾವು ಸ್ವಲ್ಪ. ಹಾ ನಿನ್ಗೆ ಒಂದು ಹುಡುಗಿ ವಿಷಯ ಹೇಳಿದ್ನಲ್ಲ. ಯಾವ ಹುಡುಗಿ? ಅದೇ ಕಣೋ ಆಕ್ಸಿಡೆಂಟು, ನಾನು ಅವ್ರ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಫೋಟೋ ನೋಡ್ತೀಯಾ? ತೋರ್ಸೋಣ, ತೋರ್ಸ. ಹುಡುಗಿ ನೋಡಕ್ಕೆ ಸ್ಮಾರ್ಟ್ ಅಂಡ್ ಸ್ವೀಟ್, ಅವನು ಕಸದ ತೊಟ್ಟಿಲ್ ಬಿದ್ದಿರೋ ವೇಸ್ಟ್. ಜೋಡಿ ಸ್ವಲ್ಪನೂ ಮ್ಯಾಚ್ ಆಗಲ್ಲ ಕಣ. ಈ ನನ್ನ ಮಗನ ಮೂತಿ ನೋಡ್ತಿದ್ರೆ ಮುಖದ ಉದ್ಬಿಡೋಣ ಅನ್ಸುತ್ತೆ. ಗುದಿಬೇಕು. ಅಲ್ಲ ಹೇಳ್ದೆ ಅಷ್ಟೇ. ಸುಮ್ಮನೆ ನೋಡ. ಮಾವಾ
ಏನಾಯ್ತಣ್ಣ? ಏನಿಲ್ಲ. ಆ ನೀನೇಕೆ ಬರಕ್ ಹೋದೆ? ಸಾರಿ ಮಾವ, ನಾನ್ ನಿನಗ್ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ, ಆದ್ರೆ ಸಾಂಬಾರ ನಿನಗ್ ಸರ್ಪ್ರೈಸ್ ಕೊಟ್ಬಿಡ್ತು. ಏನಾಗಿಲ್ಲ ಬಿಡು ಅಂತ ಹೇಳ್ತಿಲ್ವಾ? ಇರು ಮಾವ, ಕಣ್ಣಕ್ ಬಿದ್ದಿದೆ ತಾನೆ ಸಾಂಬಾರು. ಏನೋ ನಡೀತಿದೆ. ಹಾ ನನಗೂ ಹಾಗೆ ಅನಿಸ್ತಾ ಇದೆ. ನೀನು ಯಾರು ಕೇಳಿದ್ದು? ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊ.